ಸೊ ನಾನು ನಿಮಗೋಸ್ಕರ ಒಂದು ನ್ಯೂ ಆಗಿ ಪನ್ನೀರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ತುಂಬ ನೋಡೋಕ್ಕಲ್ಲ ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಕ್ರೀಮಿ ಆಗಿರುತ್ತೆ. ಇದನ್ನು ಒಂದು ಸರಿ ನೀವು ಮಾಡಿ ನೋಡಿ, ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇದಕ್ಕೆ ತೊಗೊಂಡಿದ್ದೀನಿ ಫಸ್ಟು ಒಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ ಆ್ಯಂಡು ಪನ್ನೀರನ್ನ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ 2 ಟೈಪ್ಸ್ ಥರ ಬರುತ್ತೆ. ಸೊ ಇನ್ನೊಂದು ಕಡೆ ನಾನು ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಸೊ ಯಾರು ನನ್ನ ಚಾನಲ್ಗೆ ಫಸ್ಟಾಗಿ ನೋಡ್ತಾ ಇದ್ದೀರಾ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದು ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಫಸ್ಟು ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಸೊ ಆಯಿಲ್ ಹಾಕಿದ್ದೀನಿ, ಅದರೊಳಗಡೆ ಸ್ವಲ್ಪ ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದರಲ್ಲೇ ನಾನು ಟೊಮೊಟೊ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಸೊ ನಿಮಗೆ ಬೇಕಾದರೆ ಸ್ವಲ್ಪ ಅದರೊಳಗಡೆ ಏನಂತಾರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೊಂದು ಕಡೆ ನಾನು ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಸೊ ಫಸ್ಟು ಅದರೊಳಗಡೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ ಪೌಡರು, ಸ್ವಲ್ಪ ಸಾಲ್ಟು ಆ್ಯಂಡ್ ಅದರೊಳಗಡೆ ನಾನು ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ಗೋಸ್ಕರ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ. ಸೊ ಇದನ್ನು ನಾವು ಮಾಡಿ ಇಟ್ಬಿಡೋಣ ಒಂದು ಕಡೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಇದರಲ್ಲಿ ಕಂಪಲ್ಸರಿ ಹಾಕ್ಕೊಳ್ಳಿ, ಅದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ಸ್ಕಿಪ್ ಮಾಡಬೇಡಿ. ಸೊ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಅದು ಕೂಡ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಇಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ಈರುಳ್ಳಿ ನೋಡಿ ಚೆನ್ನಾಗಿ ಬ್ರೌನಾಗಿ ಇದಾಗಿ ಕಲರ್ ಆಗಿದೆ, ಇವಾಗ ಫ್ರೈ ಆಗಿದೆ. ಸೊ ಅದರೊಳಗಡೆ ನಾನು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಇಲ್ಲಿ ಕಾಜು ಹಾಕ್ಕೊತಾ ಇದ್ದೀನಿ. ಸೊ ಇದರಿಂದನೇ ಸ್ವಲ್ಪ ಏನು ಕ್ರೀಮಿ ಬರುತ್ತೆ ಮಸಾಲ. ಸೊ ಅದರಿಂದ ಇದು ಸ್ಕಿಪ್ ಮಾಡಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಾದ ತಕ್ಷಣ ಇಲ್ಲಿ ನೀವು ನೀರು ಹಾಕ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೋಬೋದು. ಬಟ್ ನಾನು ಆಯಿಲಲ್ಲೇ ಮಾಡ್ಕೊತಾ ಇದ್ದೀನಿ, ನೀವು ಆ ಥರನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದಾದಮೇಲೆ ನಾನು ನೋಡಿ ಇನ್ನೊಂದು ಕಡೆ ಆಯಿಲ್ ಹಾಕಿಬಿಟ್ಟು ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಂಪಲ್ಸರಿ ಮಾಡ್ಕೊಳ್ಳಿ, ಇದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನಾನು ಆಲ್ಮೋಸ್ಟ್ 90% ನಾನು ಫ್ರೈ ಮಾಡ್ಕೊಳ್ಳಲ್ಲ, ಹಾಗೇ ಯೂಸ್ ಮಾಡ್ಕೊಳ್ಳೋದು. ಬಟ್ ಇದು ಕ್ರೀಮಿಯಾಗಿ ಮಾಡೋದ್ರಿಂದ ಇದ್ರಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೇಬೇಕು. ಸೊ ನಿಮ್ಮ ಚಾಯ್ಸ್, ಜಾಸ್ತಿಯಾಗಿ ಆದರೂ ಮಾಡ್ಕೋಬೋದು, ಡೀಪಾಗಿ ಫ್ರೈ, ಇಲ್ಲಾದರೆ ನಾರ್ಮಲ್ ಕೂಡ ನೀವು ಮಾಡ್ಕೋಬೋದು. ಸೊ ನೋಡಿ ಫೈನಲಿ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ನಾವು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ, ಮತ್ತು ಅದನ್ನು ನಾನು ಗ್ರೈಂಡರ್ಗೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಜೀರಿಗೆ, ಇಲ್ಲಿ ನೀವು ಡ್ರೈ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಸ್ಕಿಪ್ಪೇ ಮಾಡ್ತೀನಿ. ಸೊ ಸಣ್ಣ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಫ್ರೈ ಆದಮೇಲೆ ಸೊ ಅದರೊಳಗಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಮನೆಯದೇ ಟ್ರೈ ಮಾಡೋಷ್ಟು ಶುಂಠಿ ಬೆಳ್ಳುಳ್ಳಿ ರೆಡಿಮೇಡ್ಗಿಂತ ಮನೆಯಲ್ಲಿ ಫ್ರೆಶ್ ಮಾಡೋದೇ ಬೇರೆ ಇರುತ್ತೆ ಟೇಸ್ಟು. ಸೊ ಅದಾದಮೇಲೆ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಆಮೇಲೆ ಏನು ಈರುಳ್ಳಿ, ಟೊಮೊಟೊ ಮತ್ತು ಏನು ಕಾಜುನ ನಾನು ಫ್ರೈ ಮಾಡ್ಕೊಂಡು ಇಟ್ಟಿದ್ನಲ್ಲ, ಸೊ ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಸೊ ಸ್ವಲ್ಪ ಚಿಲ್ಲಿ ಪೌಡರು, ಸೊ ಸ್ವಲ್ಪ ಟರ್ಮರಿಕ್ಕು ಆ್ಯಂಡ್ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಪನ್ನೀರಲ್ಲೂ ಹಾಕಿದ್ದೀವಿ. ಸೊ ಇದರೊಳಗಡೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟೆ ನೀವು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟು, ನೀವು ಆಮೇಲೆ ಟೇಸ್ಟ್ ಮಾಡಿ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿದ ತಕ್ಷಣ ಸೊ ಇದನ್ನು ನಾವು ಮಸಾಲೆ ಆಯಿಲ್ ಚೆನ್ನಾಗಿ ರಿಲೀಸ್ ಆಗೋವರೆಗೂ ಮುಚ್ಚಿಬಿಟ್ಟು ಮಾಡ್ಕೊಳ್ಳೋಣ ರೆಡಿ. ನೀವು ಎಷ್ಟು ಆಯಿಲ್ ರಿಲೀಸ್ ಆಗೋವರೆಗೂ ಫ್ರೈ ಮಾಡ್ಕೊತೀರಾ ಅಷ್ಟು ಮಸಾಲೆ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ಆಯಿಲೆಲ್ಲ ಚೆನ್ನಾಗಿ ರಿಲೀಸ್ ಆದ ತಕ್ಷಣ ಸೊ ನಾನೇನು ಸ್ಮ್ಯಾಶ್ ಮಾಡಿಟ್ಟಿದ್ನಲ್ಲ ಪನ್ನೀರು, ಅದು ಕೂಡ ಆ್ಯಡ್ ಮಾಡಿಬಿಟ್ಟು ಸೊ ಪನ್ನೀರ್ ಫ್ರೈ ಮಾಡ್ಕೊಂಡಿರೋದು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕ್ರೀಮು ಆ್ಯಂಡ್ ನೀವು ಗರಂ ಮಸಾಲ ಏನೋ ಆ್ಯಡ್ ಮಾಡ್ಕೊತೀರಾ ಅಂದರೆ ಸೊ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡಲ್ಲ, ಜಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕಸೂರಿ ಮೇಥಿ ಹಾಕಿಬಿಟ್ಟು ಸೊ ಇದು ಕ್ರೀಮಿ ಪನ್ನೀರ್ ಮಸಾಲ ರೆಡಿ ಆಯಿತು. ಸೊ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಇದು ನಾನ್ ಜೊತೆ ಮತ್ತು ರೋಟಿ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಮಾಡಿ ತಿಂತಾ ಇರಿ. ಆ್ಯಂಡ್ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ.
ಇದೇ ಥರ ವೀಡಿಯೋಸ್ಗೋಸ್ಕರ ನನಗೇನು ಮಾಡಬೇಕು ಗೊತ್ತಲ್ವಾ, ಫಾಲೋ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಟನ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಓಪನ್ ಮಾಡಿಬಿಟ್ಟು ನೋಡ್ಬೋದು. ಸೊ ನೋಡಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಿದೆಯಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಬಟರ್ ಹಾಕೋದಂತೂ ಮರಿಲೇಬೇಡಿ. ಬಟರ್ ಇದ್ದರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಸೊ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ಬಿಟ್ಟು ಸೊ ಇದು ಆಯಿತು ನಮ್ಮದು ಪಲ್ಯ ರೆಡಿ. ಸೊ ನಿಮ್ಗೆ ಹೇಗೆ ಅನ್ಸಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ಇದು ಟೇಸ್ಟು ಕೂಡ ಇಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದೇ ಥರ ವಿಡಿಯೋಗೋಸ್ಕರ ನನಗೆ ಫಾಲೋ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.